ರಕ್ಷಾರಾಮಯ್ಯನವರು ಕೂಡ ಮೊಯ್ಲಿಯವರ ಆಶೀರ್ವಾದ ಮಾಡಿದ್ದಾರೆ. ಮೊಯ್ಲಿಯವರನ್ನೇ ಇವರಲ್ಲಿ ಕಂಡು ನಾವು ಮೊಯ್ಲಿಯವರೇ ರಕ್ಷಾರಾಮಯ್ಯವರು ಅಂತೇಳಿ ನಾವು ಅವರು ದುಡಿತೀವಿ, ಕಷ್ಟಪಡ್ತೀವಿ, ನಾವು ಕೇಳಿದ್ದೀವಿ. ವೀರಪ್ಪಯ್ಯವರಿಗೆ ಒಂದು ಅವಕಾಶ ಮಾಡಿಕೊಡಿ, ಈ ಸಾರಿ ಕೊನೆಯ ಒಂದು ಅವರ ಮಾರ್ಗದರ್ಶನದಲ್ಲಿ ಮುಂದೆ ನಮ್ಮ ರಕ್ಷಾರಾಮಯ್ಯನವರು ಇದೇ ಇರ್ತಾರೆ ಅದು ಮತ್ತೆ ಕೇಳಿದ್ರು. ಆದ್ರೆ ಆವತ್ತೇ ತಮ್ಮ ಮುಂದೆ ಹೇಳಿದ್ದೆಲ್ಲ ಹೈಕಮಾಂಡ್ ಏನ್ ತೀರ್ಮಾನ ಕೊಟ್ಟರೆ ಕೊನೆ ನಾವು ಬದಲಾಗಿರ್ತೇವೆ. ಅವರಿಗೆ ರಕ್ಷಾರಾಮಯ್ಯ ನೀವು ಪ್ರಶ್ನೆ ಮಾಡಿದ್ರಿ, ಒಂದು ಗುಂಪು ಶಿಕ್ಷಕರಿಗೆ ಹೋಗ್ತಾ ಇದೆ, ಒಂದು ಗುಂಪು ರಕ್ಷಾರಾಮಯ್ಯಗಿದೆ, ನೀವೊಂದು ಗುಂಪು ವೀರಪ್ಪಯ್ಯವ್ರಿಗಿದ್ದೀರಿ. ಇದೆಲ್ಲ ಗುಂಪು ನಾನು ಪ್ರದೀಪ್ ಈಶ್ವರ್ ಎಕ್ಸಾಂಪಲ್, ನನಗೆ ಟಿಕೆಟ್ ಅಂತ ಒಂದು ಗುಂಪು, ಪ್ರದೀಪ್ ಈಶ್ವರ್ ಟಿಕೆಟ್ ಅಂತ ಒಂದು ಗುಂಪು, ಇದೇ ರಕ್ಷಾರಾಮಯ್ಯ ಒಂದು ಗುಂಪು, ಕೊತ್ತೂರು ಮಂಡಲ ಗುಂಪು, ಈ ತರ ಗುಂಪುಗಳಿತ್ತು. ಪ್ರದೀಪ್ ಈಶ್ವರ್ಗೆ ಟಿಕೆಟ್ ಘೋಷಣೆ ಆಯ್ತು. ಏನ್ ಮಾಡಿದ್ರೆ ನಾವು ಗುಂಪುಗಳೆಲ್ಲ ಒಂದಾಗಿ ಕೊನೆ ಪ್ರದೇಶದಿಂದ ನಾವು ಹೆಗಲಿಗೆ ಹಾಕೊಂಡು ಪ್ರತಿ ಹಳ್ಳಿಗೂ ಹೋರಾಟವನ್ನು ಮಾಡಿ ಗೆಲ್ಸ್ಬಹುದು. ಅದೇ ರೀತಿ ರಕ್ಷಾರಾಮಯ್ಯನವರು ಕೂಡ ಮೊಯ್ಲಿಯವರ ಆಶೀರ್ವಾದ ಮಾಡಿದ್ದಾರೆ. ಇವತ್ತು ಅವರಿಗೆ ನಾವು ಅಹಂದಿಸೆ ಅವರು ರಾತ್ರಿ ಆತ್ಮಸಾಕ್ಷಿಯಾಗಿ ಕಾಯ ವಾಚ ಮನಸ್ಸ ನಾವು ನಮ್ಮ ಬೆಂಬಲಿಗರು, ಮೈಲಿಜಿಯವರ ಬೆಂಬಲಿಗರು, ನಾವೆಲ್ಲರೂ ಕೂಡ ಪಕ್ಷ ಯಾವುದೇ ಒಂದು ಲೋಪ ದೋಷವಿಲ್ಲದೆ ಮೊಯ್ಲಿಯವರನ್ನೇ ಇವರಲ್ಲಿ ಕಂಡು ನಾವು ಮೊಯ್ಲಿಯವರೇ ರಕ್ಷಾರಾಮಯ್ಯವರು ಅಂತೇಳಿ ನಾವು ಅವರು ದುಡಿತೀವಿ, ಕಷ್ಟಪಡ್ತೀವಿ. ಅದೇ ರೀತಿ ನಾವು ಕೇಳೋದು ಮುಂದೆ ಈ ಕ್ಷೇತ್ರದ ಜನತೆನ ಇವತ್ತು ನೀವು ಮೊಯ್ಲಿಜಿಯವರು ಯಾವ ರೀತಿ ಕಳೆದ 15 ವರ್ಷದಿಂದ ನಡೆಸ್ಕೊಂಡ್ ಬಂದರು, ಅದೇ ರೀತಿ ಅವ್ರ ಸ್ಥಾನವನ್ನು ತುಂಬಿ ಜನರ ಸಂಕಷ್ಟಗಳಿಗೆ ನಮ್ಮ ಕ್ಯಾಂಡಿಡೇಟ್ ಕೂಡ ಸ್ಪಂದಿಸ್ತಾರೆ. ಯುವಕರಿದ್ದಾರೆ, ಮುಂದೆ ಭವಿಷ್ಯ ಇದೆ, ಅವರು ಕೂಡ ಜನನ ಬಳಸ್ಕೊಂಡು ನಮ್ಮೆಲ್ಲರೂ ಕೂಡ ಒಗ್ಗೂಡಿಸ್ಕೊಂಡು